ವರಾನ ಆಕೆ ಒಟ್ಟಿಗೆ ಮಕ್ಕಳಿಲ್ಲದೆ ಗಂಡು ಸಂತಾನ ಆಕೆ ಒಟ್ಟಿಗೆ ಮಕ್ಕಳಿಲ್ಲದ ಗಂಡು ಸಂತಾನ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನು ಇವತ್ತೇನೆಂದರೆ ನಮ್ಮ ದೀಪಾವಳಿ ಹಬ್ಬ ಸೆಲೆಬ್ರೇಷನಲ್ಲಿ ಹಬ್ಬ ಆಡೋದು ಏನು ಅಂದರೆ ನಿಮ್ಗೆ ತೋರಿಸ್ಕೊಡೋಣ ಅಂತ ಇದ್ದೀನಿ. ಇದು ನಮ್ಮೂರಲ್ಲಿ ತುಂಬ ಸ್ಪೆಷಲ್ ಇರೋವಂಥದ್ದು. ಅದನ್ನ ನಿಮ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಏನಂದರೆ ನಮ್ಮೂರಲ್ಲಿ ಹಬ್ಬ ಆಡೋದಂದರೆ ದೀಪಾವಳಿ ಹಬ್ಬದ ದಿನ ದೀಪ ತಂದುಬಿಟ್ಟು ಪ್ರತಿಯೊಬ್ಬರು ಬ್ಯಾಚ್ ಇರುತ್ತೆ, ಅಂದರೆ ಒಂದು 2-3 ಬ್ಯಾಚ್ ಮಾಡಿಕೊಂಡು ಊರು ಫುಲ್ಲು ರಾತ್ರಿ ಎಲ್ಲ ಬಂದು ಹಬ್ಬ ಆಡ್ತಾರೆ. ಹಬ್ಬ ಅಂದರೆ ರಾತ್ರಿ ನೈಟೆಲ್ಲ ಅವ್ರು ಮಲಗಲ್ಲ. ಸಂಜೆ ಈವ್ನಿಂಗ್ ಒಂದು 8 o'clock ಹಾಗೆ ಸ್ಟಾರ್ಟ್ ಮಾಡ್ತಾರೆ. ದೀಪನ ನಮ್ಮದು ಊರಲ್ಲಿ ಜೊಟ್ಟಿಬೇಡ ಅಂತ ಇದೆ. ಜೊಟ್ಟಿಬೇಡದಲ್ಲಿ ಅಂದರೆ ಅಲ್ಲಿ ದೇವರಿದೆ. ಆ ದೇವ್ರ ಹತ್ರ ಹೋಗಿಬಿಟ್ಟು ಎಲ್ಲರೂ ದೀಪ ಹಚ್ಕೊಂಡು ಎಲ್ಲರ ಮನೆಗೂ ಆ ದೀಪದಿಂದ ಎಲ್ಲರ ಮನೆಗೂ ತಗೊಬರ್ತಾರೆ. ತಗೊಬಂದುಬಿಟ್ಟು ಅಲ್ಲಿ ದೇವ್ರ ಹತ್ರ ದೀಪ ಇರುತ್ತೆ. ನಮ್ಮ ದೇವ್ರದ್ದು ಹಚ್ಚಿರ್ತೀವಿ ಅಲ್ವಾ, ಬಲೀಂದ್ರನ ತಂದಿರ್ತೀವಿ. ಆ ಬಲೀಂದ್ರ ತರೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆ ಬಲೀಂದ್ರ ತಂದಿರೋ ದೀಪದಲ್ಲಿ ಇವರು ತಂದಿರೋ ದೀಪನ ಕದುರನ್ನ ಕೊಟ್ಟು ತಗೊಳ್ತಾರೆ. ಅವ್ರ ಕದುರನ್ನ ನಾವು ಹಾಕ್ಬಿಟ್ಟು ನಮ್ಮ ಕದುರನ್ನ ಅವ್ರಿಗೆ ಕೊಟ್ಬಿಟ್ಟು ಇಲ್ಲಿ ಮಾಡೋದು. ಈ ದೀಪ ನೋಡಿ, ಇವೆರಡು ದೀಪದ್ದು ಎಕ್ಸ್ಚೇಂಜ್ ಮಾಡೋದು. ಅದು ಬಲೀಂದ್ರನ ಕೂರಿಸಿದ್ದೀವಿ ನಮ್ಮದು. ಇವರು ಈ ಕಡೆ ಇರೋದು ದೊಡ್ಡ ದೀಪ ಇದೆ ಅಲ್ವಾ, ಈ ಕಡೆ ಹತ್ತಾ ಇದೆಯಲ್ಲ, ಅದು ಇವ್ರು ತಂದಿರೋ ದೀಪ. ಅದ್ರ ಕದುರನ್ನ ಎಕ್ಸ್ಚೇಂಜ್ ಮಾಡ್ತೀವಿ. ಎಕ್ಸ್ಚೇಂಜ್ ಮಾಡಿಬಿಟ್ಟು ಆಮೇಲೆ ಅವರು ಹಾಡು ಸ್ಟಾರ್ಟ್ ಮಾಡ್ತಾರೆ. ಈ ಹಬ್ಬದಲ್ಲಿ ಅವರು ರಾತ್ರಿ ಎಲ್ಲ ಮಲಗಲ್ಲ. ಪ್ರತಿಯೊಬ್ಬರು ಮನೆಗೂ ಹೋಗ್ಬಿಟ್ಟು, ಒಂದು ಮನೆಯೂ ಬಿಡದೆ ಪ್ರತಿಯೊಬ್ಬರು ಮನೆಗೂ ಹೋಗ್ಬಿಟ್ಟು ಹಾಡು ಹೇಳ್ತಾರೆ. ಹಾಡು ಹೇಳಿಬಿಟ್ಟು ಅವರು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಎಷ್ಟು ಯಾರ್ಯಾರಿಗೆ ಇಷ್ಟ ಇದೆ ಹಾಡು ಹೇಳೋಕ್ಕೆ ಅವರೆಲ್ಲ ಒಂದೊಂದು ಬ್ಯಾಚ್ ಬಂದು ಸೇರ್ಕೊಳ್ತಾರೆ. ಇವರೇ ಬರಬೇಕು ಅವರೇ ಬರಬೇಕು ಅನ್ನೋದಿಲ್ಲ. ಊರವರು ಯಾರು ಬೇಕಿದ್ರೂ ಬಂದು ಈ ಹಾಡಿಗೆ ಜಾಯ್ನ್ ಆಗ್ಬೋದು. ಅವರು ಸ್ವಲ್ಪ ಜನ ಹಿರಿಯರು ಇರ್ತಾರೆ, ಅವ್ರಿಗೆ ಆಲ್ಮೋಸ್ಟ್ ಹೇಗೆ ಪ್ರೊಸೀಜರ್ ಅನ್ನೋದು ಗೊತ್ತಿರುತ್ತೆ. ಸೊ ಅವ್ರ ಹಿಂದೆ ಮಕ್ಕಳು ಬಂದುಬಿಟ್ಟು ಆ ಸಂಸ್ಕೃತಿನ ನಡ್ಸ್ಕೊಂಡು ಹೋಗ್ತಾರೆ. ಇದು ತುಂಬ ಹಳೆಯ ಕಾಲದಿಂದ ಬಂದಿರೋವಂಥ ಸಂಸ್ಕೃತಿ. ಇವಾಗ್ಲೂ ಫಾಲೋ ಮಾಡ್ತಿದ್ದಾರೆ. ಒಂದೊಂದು ಕಡೆ ಆಲ್ಮೋಸ್ಟ್ ಬಿಟ್ಟು ಹೋಗಿದೆ, ಬಟ್ ನಮ್ಮ ಕಡೆ ಇನ್ನೂ ಫಾಲೋ ಮಾಡ್ತಿದ್ದಾರೆ. ಅದಕ್ಕೆ ನಂಗೆ ನಿಜವಾಗ್ಲೂ ಖುಷಿ ಇದೆ. ಇದನ್ನು ಮಕ್ಕಳು ನೋಡಿ ಕಲಿಯೋದ್ರಿಂದ ಅದು ನಮಗೆ ಸಂಪ್ರದಾಯ ಅದು ತುಂಬ ಇಷ್ಟ ಆಗಿದೆ. ಮತ್ತು ಪ್ರತಿಯೊಬ್ಬರಿಗೂ ಸಹ ಇದು ಚೆನ್ನಾಗಿ ಕಾಣಿಸ್ತಿದೆ. ಅವರು ಏನು ಹೇಳ್ತಿದ್ದಾರೆ ಅದನ್ನು ಮಕ್ಕಳು ಕೇಳಿಕೊಂಡು ಅದನ್ನೇ ಹೇಳೋಕ್ಕೆ ಟ್ರೈ ಮಾಡ್ತಾರೆ. ಬಗಲಾಗೆ ನಿಂತಾಗ ಕಲ್ಲಂತ ಮಳೆ ಕಾಗೋದಾವೋ ರಾಜ ಎಲ್ಲರೂ ಸಾಲಗಂತವನ ಕಲ್ಲಂತ ಮಳೆ ಕರದಾವೋ ಇವರ ಮಕ್ಕೆ ಮಣ್ಣಲ್ಲ ಗೆಲ್ಲುತ್ತಾವೋ ರಾಜ ಎಲ್ಲರೂ ಸಾಲಗಂತವನ ರಾಜ ಎಲ್ಲರೂ ಸಾಲ ಸುತ್ತವನ ಬಡು ಬತ್ತಲ್ಲ ಸೇವಾ ಪೂಜೋ ರಾಜ ಎಲ್ಲರೂ ಸಾಲ ಸುತ್ತವನ ವರ ಇಟ್ಟು ಎಗಿಣೆ ಗಿಣಿಯೇ ಹಂಡಿಯ ನಮ್ಮಮ್ಮ ಎಗಿಣೆ ಗಿಣಿಯೇ ಹಂಡಿಯ ಕಾರಾದೊಯ್ದು ಎಗಿಣೆ ಗಿಣಿ ಹಂಡಿಯ ಕಾರಾದೊಯ್ದು ಎಗಿಣೆ ಗಿಣಿ ಹಂಡಿಯ ಕರದೊಯ್ದು ನಮ್ಮಮ್ಮ ಎಗಿಣೆ ಗಿಣಿಯೇ ಗೋವಿಂದರಿಗೆ ಶಿವ ಪೂಜೋ ಎಗಿಣೆ ಶಿವ ಪೂಜೋ ಎಗಿಣೆ ಗಿಣಿ ಕೌಲಿ ಕೌಲಿ ನೂರು ಕೌಲಿಯ ಕರಿನೂರು ಎಗಿಣೆ ಗಿಣಿಯೇ ಕೌಲಿಯ ತಂದೊಂದರ ಬಿಟ್ಟು ಎಗಿಣೆ ಗಿಣಿಯೇ ಕೌಲಿಯ ತಂದೊಂದರ ಆಕೆ ಒಟ್ಟಿಗೆ ಮಕ್ಕಳಿಲ್ಲದೆ ಗಂಡು ಸಂತಾನ ಆಕೆ ಒಟ್ಟಿಗೆ ಮಕ್ಕಳಿಲ್ಲದ ಗಂಡು ಸಂತಾನ ಗಂಡು ಸಂತಾನ ತನ್ನ ಮೋಜಿಗೆ ಸಾಕಲ್ರಿ ಒಂದಾಗಲಿ ರಾಮನ ತನ್ನ ಮೋಜಿಗೆ ಸಾಕಲ್ರಿ ಒಂದು ಗಿಳಿ ರಾಮನ ತನ್ನ ಮೋಜಿಗೆ ಸಾಕಲ್ರಿ ಒಂದಾಗಲಿ ರಾಮನ ತನ್ನ ಮೋಜಿಗೆ ಸಾಕಲ್ರಿ ಒಂದು ಗಿಳಿ ರಾಮನ ತನ್ನ ಮೋಜಿಗೆ ಸಾಕಲ್ರಿ ಒಂದು ಗಿಳಿ ರಾಮನ ಒಂದು ಗಿಳಿ ರಾಮನ
ಹೋದಾನ ರೊಕ್ಕ ಬಳಿತು ಪಕ್ಕ ಬಳಿತು ಹಾರಿತು ರಾಮ ರೊಕ್ಕ ಬಳಿತು ಪಕ್ಕ ಬಳಿತು ಹಾರಿತು ರಾಮ ರೊಕ್ಕ ಬಳಿತು ಪಕ್ಕ ಬಳಿತು ಹಾರಿತು ರಾಮ. ಹೇಳ್ರ ಬಳ್ಳಾಗೋಟೋದೆ ಬಳ್ಳಾಗೆ ಹರಿಯೋದೆ ಬಳ್ಳಾಗೆ ಮಲ್ಲಿಗೆ ಮರಕ್ಕೆ ಹೋದಾನೋ ಗಿರಿರಾಜ ಅಲ್ಲೆಲ್ಲ ಮಡಲಿಗೆ ಸುವೆ ಚಲ್ಲಿಗರಲ್ಲಿ ತಂದ ಮಡದೆ ಮಾವನ ಮಗಳೇ ಜಿಣ್ಣದ ದುರ್ಬ ಸಡಲಿಸೆ ಸುವೆ ಜಿಣ್ಣದ ದುರ್ಬ ಸಡಲಿಸೆ ಸುವೆ ಜಿಣ್ಣದ ದುರ್ಬ ನಾನು ಸಾಡಿಸಲಾರೆ ನೀವೇ ಮೂಡಿರೀಗ ಹೊಸವ್ವ ಸುವೆ ನೀವೇ ಮೂಡಿರೀಗ ಹೊಸವ್ವ ಸುವೆ ಮುಡಿದಾವು ನನಗೆ ಸಂತೋಷ ಪಡುತ್ತಿದ್ದೆ ಸುವೆ ನಾನು ಸಂತೋಷ ಪಡುತ್ತಿದ್ದೆ ಸುವೆ ಹಸಿ ಅಡ್ಗೆ ಕರ ತಾಳ್ರಿ ಕಾರ್ ಬೇಕಾದ್ರೆ ಏ ತಾಳ ಸಂದೀಪ ಕರ ತಾಳ